ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾವು ನೀಡುವಂತಹ ವಿಡಿಯೋ ತಪ್ಪದೆ ನೀವು ಸಿಗೋದು ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ನೇಬರ್ಸ್ಗೆ ಎಲ್ಲರಿಗೂ ಸಹ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಸೋಷಿಯಲ್ ಸೈನ್ಸ್ ಒಂದನ್ನು ಬಿಟ್ಟರೆ ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡೂ ಸಹ ಸ್ಟೇಟ್ ಮತ್ತು ಸಿಬಿಎಸ್ಸಿ ಅನ್ನು ಓದುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಯೂಸ್ ಮಾಡ್ಕೋಬಹುದು. ಬನ್ನಿ ಸ್ನೇಹಿತರೆ, ಈಗ ಸಿಬಿಎಸ್ಸಿ ಇರುವಂತಹ ಸೋಷಿಯಲ್ ಸೈನ್ಸ್ ಡೆಮೊಕ್ರಾಟಿಕ್ ಪಾಲಿಟಿಕ್ಸ್ ಅದರ ಸೆಕೆಂಡ್ ಲೆಸನ್ ಫೆಡರಲಿಸಂ. ಇಲ್ಲಿ ನಾವು ಮೂರು ಮೇನ್ ಕಾನ್ಸೆಪ್ಟ್ಗಳಾಗಿ ಮಾಡ್ಕೋಬಹುದು ಅಥವಾ ಮೂರು ಮೇನ್ ಪಾರ್ಟ್ಸ್ ಆಗಿ ಮಾಡ್ಕೊಳ್ಬಹುದು. ಈ ಲೆಸನ್ ಅನ್ನ ನಾವು ಈಸಿಯಾಗಿ ಕಲಿಬೇಕು, ನೆನಪಿಟ್ಕೊಳ್ಬೇಕು, ಒಳ್ಳೆ ಸ್ಕೋರ್ ಮಾಡ್ಬೇಕಂದ್ರೆ ಫಸ್ಟ್ ಪಾರ್ಟ್ ನಲ್ಲಿ ನಾವು ವಾಟ್ ಈಸ್ ಫೆಡರಲಿಸಮ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಫೆಡರಲ್ ಅಂಡ್ ಯೂನಿಟರಿ ಗವರ್ನಮೆಂಟ್ ಅಂಡ್ ಕೀ ಫೀಚರ್ಸ್ ಆಫ್ ಫೆಡರಲಿಸಮ್ ಅಂಡ್ ವಾಟ್ ಮೇಕ್ಸ್ ಇಂಡಿಯಾ ಎ ಫೆಡರಲ್ ಕಂಟ್ರಿ ಅಂಡ್ ಟೈಪ್ಸ್ ಆಫ್ ಫೆಡರೇಷನ್ಸ್ ಇದನ್ನ ನೋಡ್ತೀವಿ. ಡಿಟೇಲ್ ಆಗಿ ಹೇಳ್ತೀನಿ, ಏನನ್ನು ಕಲಿತೀವಿ ಅಂತ ಗೊತ್ತು ಮಾಡ್ಕೊಂಡ್ಬಿಟ್ರೆ ಸಾಕು. ಸೆಕೆಂಡ್ ಪಾರ್ಟ್ ನಲ್ಲಿ ಅಥವಾ ಸೆಕೆಂಡ್ ಕಾನ್ಸೆಪ್ಟ್ ನಲ್ಲಿ ಹೌ ಈಸ್ ಇಂಡಿಯನ್ ಫೆಡರಲಿಸಮ್ ಪ್ರಾಕ್ಟೀಸ್ಡ್ ಇದನ್ನ ನೋಡ್ತೀವಿ. ಥರ್ಡ್ ಪಾರ್ಟ್ ನಲ್ಲಿ ಡಿಸೆಂಟ್ರಲೈಸೇಷನ್ ಇನ್ ಇಂಡಿಯಾ ಇಷ್ಟನ್ನೇ ನೋಡ್ತೀವಿ. ಬನ್ನಿ ಸ್ನೇಹಿತರೆ, ನಾವು ಸೋಷಿಯಲ್ ಸೈನ್ಸ್ ನಲ್ಲಿ ಅಷ್ಟೊಂದು ಡಿಫಿಕಲ್ಟ್ ಆಗಿರುವಂತಹ ಕಾನ್ಸೆಪ್ಟ್, ನಿಮಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗುವಂತಹ ಕಾನ್ಸೆಪ್ಟ್ಸ್ ಅಷ್ಟೇ ಇರೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇಂಗ್ಲಿಷ್ ಅನ್ನ, ಸೈನ್ಸ್ ಅನ್ನ ಪಾಠ ಮಾಡೋದ್ರಲ್ಲಿ ಮತ್ತು ಮ್ಯಾಥ್ಸ್ ಅನ್ನ ಪಾಠ ಮಾಡೋದ್ರಲ್ಲಿ ಎಷ್ಟು ಹೆಚ್ಚಿಗೆ ಕನ್ನಡ ಬಳಸ್ತೀನಿ, ಎಷ್ಟು ಇಂಗ್ಲಿಷ್ ಕಡಿಮೆ ಬಳಸ್ತೀನಿ, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇಂಗ್ಲಿಷ್ ಅನ್ನ ಇಲ್ಲಿ ಬಳಸುವಂತ ಪ್ರಯತ್ನ ಮಾಡ್ತೀನಿ. ಇದು ಬೆಟರ್ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ, ಈಗ ಫಸ್ಟ್ ವಾಟ್ ಈಸ್ ಫೆಡರಲಿಸಮ್ ಈ ಕಾನ್ಸೆಪ್ಟ್ ಅನ್ನು ಶುರು ಮಾಡೋಣ. ಲಾಸ್ಟ್ ಲೆಸನ್ ಅಲ್ಲಿ ನೀವು ನೋಡಿದ್ರಿ ಏನು ಅಂದ್ರೆ, ಬೆಲ್ಜಿಯಂ ಗವರ್ನಮೆಂಟ್ ಹ್ಯಾಡ್ ಟೇಕನ್ ಸಮ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಟು ರೆಡ್ಯೂಸ್ ದ ಪವರ್ ಆಫ್ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಗಿವ್ ಮೋರ್ ಪವರ್ಸ್ ಟು ಸ್ಟೇಟ್ ಗವರ್ನಮೆಂಟ್ಸ್. ಇದನ್ನ ನೋಡಿದ್ರಿ. ಆದ್ರೆ ಇದನ್ನ ಶ್ರೀಲಂಕಾದಲ್ಲಿ ಅಕ್ಸೆಪ್ಟ್ ಮಾಡಲಿಲ್ಲ. ತಮಿಳ್ ಪಾಪ್ಯುಲೇಷನ್ ಹೆಚ್ಚಿಗೆ ಇರುವಂತಹ ತಮಿಳ್ ಪಾರ್ಟ್ ಅನ್ನ ಅಥವಾ ಪಾರ್ಟ್ ಆಫ್ ಶ್ರೀಲಂಕಾವನ್ನ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಆಗಿ ಮಾಡೋದಕ್ಕೆ ಅಥವಾ ಒಂದು ಸಪರೇಟ್ ಸ್ಟೇಟ್ ಆಗಿ ಮಾಡೋದಕ್ಕೆ ಶ್ರೀಲಂಕನ್ ಗವರ್ಮೆಂಟ್ ಒಪ್ಪಲಿಲ್ಲ. ಪವರ್ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಒಪ್ಪಲಿಲ್ಲ. ಬಟ್ ಇನ್ ಬೆಲ್ಜಿಯಂ ಗವರ್ಮೆಂಟ್ ಹ್ಯಾಡ್ ಅಕ್ಸೆಪ್ಟೆಡ್ ಟು ಗಿವ್ ಮೋರ್ ಪವರ್ ಟು ಸ್ಟೇಟ್ ಗವರ್ಮೆಂಟ್ಸ್. ಹ್ಯಾವ್ ಅಂಡರ್ಸ್ಟುಡ್? ಅಂದ್ರೆ ಈ 1993ದಲ್ಲಿ ತಗೊಂಡಂತ ಈ ಡಿಸಿಷನ್ ಏನಿತ್ತು ಇದು ಬಹಳ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ಬಟ್ ದೇರ್ ವರ್ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ರೀಜನಲ್ ಗವರ್ನಮೆಂಟ್ಸ್ ಇನ್ ಬೆಲ್ಜಿಯಂ ಬಿಫೋರ್ 1993. Then also it was not considered as federal government. 1993 ಕ್ಕಿಂತ ಮೊದಲು ಬೆಲ್ಜಿಯಂನಲ್ಲಿ ಸ್ಟೇಟ್ ಗವರ್ಮೆಂಟ್ಸ್ ಇದ್ವು ಆದ್ರೂ ಸಹ, ಅಥವಾ ರೀಜನಲ್ ಗವರ್ಮೆಂಟ್ಸ್ ಇದ್ವು ಆದ್ರೂ ಸಹ ಇದನ್ನ ನಾವು ಫೆಡರಲ್ ಸಿಸ್ಟಮ್ ಅಂತ ಅನ್ನೋಕ್ ಆಗ್ತಿದ್ದಿಲ್ಲ. ಯಾಕೆ ಅಂದ್ರೆ ಆಲ್ ದ ಪವರ್ಸ್ ಆಫ್ ಸ್ಟೇಟ್ ಗವರ್ನಮೆಂಟ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಸ್ಟೇಟ್ ಗವರ್ನಮೆಂಟ್ಸ್ ಎವ್ರಿಥಿಂಗ್ ವರ್ ಗಿವನ್ ಬೈ ಸೆಂಟ್ರಲ್ ಗವರ್ನಮೆಂಟ್. ಎನಿ ಟೈಮ್ ಸೆಂಟ್ರಲ್ ಗವರ್ನಮೆಂಟ್ ಕುಡ್ ಟೇಕ್ ದಟ್ ಪವರ್ ಬ್ಯಾಕ್. ಸ್ಟೇಟ್ ಗವರ್ಮೆಂಟ್ಗಳಿಗೆ ಸೆಂಟ್ರಲ್ ಗವರ್ಮೆಂಟೇ ಪವರ್ ಕೊಟ್ಟಿತ್ತು ಬೆಲ್ಜಿಯಂನಲ್ಲಿ. ಹಾಗಾಗಿ ಅಲ್ಲಿ ಸ್ಟೇಟ್ ಗವರ್ಮೆಂಟ್ಸ್ ಅಥವಾ ರೀಜನಲ್ ಗವರ್ಮೆಂಟ್ಸ್ ಇದ್ರೂ ಸಹ ಯಾವುದೇ ಸಮಯದಲ್ಲಿ ಸ್ಟೇಟ್ ಗವರ್ಮೆಂಟ್ಸ್ ನ ಪವರ್ ಗಳನ್ನ ವಾಪಸ್ ತಗೊಳ್ಳುವಂತ ಕೆಪಾಸಿಟಿ ಅಥವಾ ಪವರ್ ಕಂಪ್ಲೀಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಹತ್ರ ಇತ್ತು. ಹಾಗಾಗಿ ಈ ಬೆಲ್ಜಿಯಂನಲ್ಲಿ 1993 ಕ್ಕಿಂತ ಮೊದಲು ಸ್ಟೇಟ್ ಗವರ್ಮೆಂಟ್ಸ್ ಇದ್ರೂ ಸಹ ಅಥವಾ ರೀಜನಲ್ ಗವರ್ಮೆಂಟ್ಸ್ ಇದ್ರೂ ಸಹ ನಾವು ಅದನ್ನ ಫೆಡರಲ್ ಗವರ್ನಮೆಂಟ್ ಅಂತ ಅನ್ನಕ್ಕಾಗಲ್ಲ. ಹಾಗಾದ್ರೆ ನಿಮಗೆ ಒಂದು ಕ್ವಶನ್ ಬರ್ಬೋದು, ಹಾಗಾದ್ರೆ ಆ ರೀತಿಯಾದಂತ ಗವರ್ಮೆಂಟ್ ಏನಂತೀವಿ? ವಾಟ್ ವಿ ಕಾಲ್ ಫಾರ್ ದಟ್ ಟೈಪ್ ಆಫ್ ಗವರ್ನಮೆಂಟ್ ಇನ್ ವಿಚ್ there is only one government is having all the decision making power. Though there are some state governments or regional governments, powers have been given to those governments by central government only. What we call for that government. A system of government in which all the powers are there with the central government or national government. That type of government is known as, or that type of system is known as ಯೂನಿಟರಿ ಗವರ್ನಮೆಂಟ್. ನೋಡ್ರಿ, ಯೂನಿ ಅಂದ್ರೆ ಏನು? ಯೂನಿಸೆಲ್ಯುಲರ್ ಆರ್ಗನಿಸಮ್ ಅಂತ ನೋಡಿದ್ವಿ. 4-5 ಇರ್ತಾವ, ಒಂದೇ ಒಂದು ಸೆಲ್ ಒಂದು ಆರ್ಗನಿಸಮ್ ಮಾಡಿರ್ತದೆ. ಹಾಗಾಗಿ ಅದನ್ನ ಯೂನಿ ಅಂದ್ರೆ ಒಂದು ಅಂತ ನೋಡಿದ್ವಿ. ಅದೇ ರೀತಿಲಿ ಯೂನಿಟರಿ ಗವರ್ನಮೆಂಟ್, ಓನ್ಲಿ ಒನ್ ಗವರ್ನಮೆಂಟ್ ಆರ್ ನ್ಯಾಷನಲ್ ಗವರ್ನಮೆಂಟ್ ಇಸ್ ಹ್ಯಾವಿಂಗ್ ಕಂಪ್ಲೀಟ್ ಪವರ್ ಆರ್ ಅಥಾರಿಟಿ ಆಫ್ ಎ ನೇಷನ್. ಹ್ಯಾವ್ ಅಂಡರ್ಸ್ಟುಡ್? ಅಂತಹ ಗವರ್ನಮೆಂಟ್ ಅನ್ನ ಏನಂತೀವಿ ನಾವು? ಯೂನಿಟರಿ ಗವರ್ನಮೆಂಟ್ ಅಂತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಫೆಡರಲ್ ಸಿಸ್ಟಮ್ ಅಂದ್ರೆ ಏನು? Federalism or federal system is a form of government in which power is divided among central government and its constituent units. ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಅದರ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಗಳ ಮಧ್ಯೆ ಪವರ್ ಡಿವೈಡ್ ಆಗಿರುತ್ತೆ. ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಗೊತ್ತು. ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಅಂದ್ರೇನು? ಆ ಗವರ್ನಮೆಂಟ್ ಸಿಸ್ಟಮ್ ನ ನಾವು ಬೇರೆ ಬೇರೆ ಲೆವೆಲ್ ಆಗಿ ಡಿವೈಡ್ ಮಾಡಿರ್ತೀವಿ. ಸೆಂಟ್ರಲ್ ಲೆವೆಲ್, ಸ್ಟೇಟ್ ಲೆವೆಲ್, ಲೋಕಲ್ ಲೆವೆಲ್ ಅಂತೀವಲ್ಲ, ಈ ರೀತಿ ಡಿಫ್ರೆಂಟ್ ಲೆವೆಲ್ ಅಲ್ಲಿರುವಂತಹ ಗವರ್ನಮೆಂಟ್ ಇವೆಲ್ಲ ಸೇರಿ ಆ ಸಿಸ್ಟಮ್ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಅದಕ್ಕೋಸ್ಕರ ಏನಂತೀವಿ? ಫೆಡರಲಿಸಮ್ ಇಸ್ ಎ ಸಿಸ್ಟಮ್ ಆಫ್ ಗವರ್ನಮೆಂಟ್ ಇನ್ ವಿಚ್ power has been shared or divided between central government and its various
ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್. ಈಗ ವಾಟ್ ಇಸ್ ದ ನೀಡ್ ಫಾರ್ ಹ್ಯಾವಿಂಗ್ ಫೆಡರಲಿಸಮ್? ಈ ಕ್ವಶನ್ ಬರ್ಬೋದು. ಯಾಕೆ ಫೆಡರಲಿಸಮ್ ಬೇಕಂದ್ರೆ ಇನ್ ಫೆಡರಲಿಸಮ್ ದೇರ್ ವಿಲ್ ಬಿ ಯೂಶುವಲಿ ಅಟ್ ಲೀಸ್ಟ್ 2 levels ಆಫ್ ಗವರ್ನಮೆಂಟ್. ಒನ್ ಲೆವೆಲ್ ಈಸ್ ನ್ಯಾಷನಲ್ ಲೆವೆಲ್ ಗವರ್ನಮೆಂಟ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟೇಕಿಂಗ್ ಕೇರ್ ಆಫ್ ಆಲ್ ನ್ಯಾಷನಲ್ ಇಂಟ್ರೆಸ್ಟ್. ದೇಶದ ಕಂಪ್ಲೀಟ್ ಇಂಟ್ರೆಸ್ಟ್ ಅನ್ನು ನೋಡ್ಕೊಳ್ಳುವಂತಹ ಒಂದು ಗವರ್ನಮೆಂಟ್ ಏನಂತೀವಿ? ನ್ಯಾಷನಲ್ ಗವರ್ನಮೆಂಟ್ ಅಂತೀವಿ, ಯೂನಿಯನ್ ಗವರ್ನಮೆಂಟ್ ಆರ್ ಸೆಂಟ್ರಲ್ ಗವರ್ನಮೆಂಟ್ ಅಂತೀವಿ. ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಟೇಕಿಂಗ್ ಕೇರ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. Then why do we need state governments or regional governments? Regional governments are needed for the maintenance of day-to-day administration of state and to accommodate regional diversity. ನೋಡ್ರಿ, ಆ ರೀಜನಲ್ ಡೈವರ್ಸಿಟಿಯನ್ನ ಅಕಾಮಿಡೇಟ್ ಮಾಡೋದಕ್ಕೂ ಅದನ್ನ ಟೇಕ್ ಕೇರ್ ಮಾಡೋದಕ್ಕೂ ಜೊತೆಗೆ ಆ ಸ್ಟೇಟಿನ ಅಡ್ಮಿನಿಸ್ಟ್ರೇಷನ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದಕ್ಕೂ ಸಹ ಸ್ಟೇಟ್ ಗವರ್ಮೆಂಟ್ ಬೇಕು. ಹಾಗಾಗಿ ನಮಗೆ ಅಟ್ ಲೀಸ್ಟ್ ಈ 2 levels ಆಫ್ ಗವರ್ನಮೆಂಟ್ ಫೆಡರಲಿಸಮ್ ನಲ್ಲಿ ನೋಡ್ತೀವಲ್ಲ, ಅವು ಎರಡು ಯಾವ ಕಾರಣಕ್ಕೆ ಬೇಕು ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ ಡಿಫರೆನ್ಶಿಯೇಟ್ ಬಿಟ್ವೀನ್ ಯೂನಿಟರಿ ಗವರ್ನಮೆಂಟ್ ಅಂಡ್ ಫೆಡರಲ್ ಗವರ್ನಮೆಂಟ್ ಆರ್ ಕಾಂಟ್ರಾಸ್ಟ್ ಆರ್ ಕಂಪೇರ್ ಯೂನಿಟರಿ ಗವರ್ನಮೆಂಟ್ ಅಂಡ್ ಫೆಡರಲ್ ಗವರ್ನಮೆಂಟ್. ಈ ರೀತಿ ಕ್ವಶನ್ ಕೇಳುವಂತ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ಪಾಯಿಂಟ್ ಮಾಡ್ತಾ ಹೋಗ್ಬಿಡಿ. ಫಸ್ಟ್ ಪಾಯಿಂಟ್ ಏನಂದ್ರೆ unitary government is a form of government in which complete power is with central government or national government. Then federal government ಏನು ಬರುತ್ತೀರಿ? Federal government is a system in which power is divided between central government and its various constituent units. ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟ್, ಯೂನಿಟರಿ ಗವರ್ಮೆಂಟ್ ಅಲ್ಲಿ in unitary government there is either only one level of government or sub-units or subordinates of the central government or national government. ಇದನ್ನ ಅರ್ಥ ಮಾಡ್ಕೊಳ್ರಿ. ಯೂನಿಟರಿ ಗವರ್ಮೆಂಟ್ ಅಲ್ಲಿ ಐದರ್ ಅಂದ್ರೆ ಒಂದು ವೇಳೆ ಒಂದೇ ಒಂದು ಗವರ್ಮೆಂಟ್ ಇರ್ಬೋದು, ಆರ್ ಅಥವಾ ಸಬ್-ಆರ್ಡಿನೇಟ್ ಅಥವಾ ಸಬ್ ಯೂನಿಟ್ಸ್ ಏನಾದ್ರು ಇದ್ವು ಅಂದ್ರೆ ಅವು ಸೆಂಟ್ರಲ್ ಗವರ್ಮೆಂಟ್ಗೆ ಸಬ್-ಆರ್ಡಿನೇಟ್ ಆಗಿರ್ತವೆ. ನಮ್ಮ ದೇಶದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಅರುಣಾಚಲ್ ಪ್ರದೇಶ್ ಈ ರೀತಿ ಬೇರೆ ಬೇರೆ ರಾಜ್ಯಗಳಿದ್ರೂ ಸಹ ಅವುಗಳ ಪವರ್ ಸೆಂಟ್ರಲ್ ಗವರ್ಮೆಂಟ್ ಇಂದಾನೇ ಇದೆ. ಸೆಂಟ್ರಲ್ ಗವರ್ಮೆಂಟ್ ಇವುಗಳ ಮೇಲೆ ಆರ್ಡರ್ ಅನ್ನ ಪಾಸ್ ಮಾಡೋಷ್ಟು ಕೆಪಾಸಿಟಿ ಹೊಂದಿದೆ ಅಂತ ಏನಾದ್ರು ಇತ್ತು ಅಂದ್ರೆ, ಸ್ಟೇಟ್ ಗವರ್ಮೆಂಟ್ಸ್ ಏನಾದ್ರು ಸೆಂಟ್ರಲ್ ಗವರ್ಮೆಂಟ್ ನ ಆರ್ಡರ್ ನಂತೆ ನಡಿಬೇಕಂತಿತ್ತಂದ್ರೆ ಅವನ್ನೇನಂತೀವಿ? ಸಬಾರ್ಡಿನೇಟ್ಸ್ ಅಂತೀವಿ. ಈ ರೀತಿ ಸಿಸ್ಟಮ್ ನ ನೋಡೋದಿಲ್ಲ ನಾವು ಯೂನಿಟರಿ ಸಿಸ್ಟಮ್ ನಲ್ಲಿ. ಹಾಗಾದ್ರೆ ಈ ಫೆಡರಲ್ ಸಿಸ್ಟಮ್ ಏನ್ ಬರ್ತೀರಿ? ಇನ್ ಫೆಡರಲ್ ಸಿಸ್ಟಮ್ state governments are not the subordinates of central government. There will be minimum 2 level or more than 2 levels of government. Next point ಏನು ಬರೀಬಹುದು ಅಂದ್ರೆ, in unitary government central government can pass on orders to the state governments or local governments. ನೋಡ್ರಿ, ಸೆಂಟ್ರಲ್ ಗವರ್ನಮೆಂಟ್ ಲೋಕಲ್ ಗವರ್ನಮೆಂಟ್ ಮೇಲೆ ಅಥವಾ ಸ್ಟೇಟ್ ಗವರ್ಮೆಂಟ್ ಗಳ ಮೇಲೆ ಆರ್ಡರ್ ಅನ್ನ ಪಾಸ್ ಮಾಡಬಹುದು, ಇದೇ ರೀತಿ ನೀವು ಮಾಡ್ಬೇಕಂತ. ಫೆಡರಲಿಸಮ್ ಏನ್ ಬರೀತೀರಿ? ಇನ್ ಫೆಡರಲ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಕ್ಯಾನ್ ನಾಟ್ ಪಾಸ್ ಆನ್ ಎನಿ ಆರ್ಡರ್ ಟು ಸ್ಟೇಟ್ ಗವರ್ನಮೆಂಟ್ಸ್ ಆರ್ ಲೋಕಲ್ ಗವರ್ನಮೆಂಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಇನ್ ಯೂನಿಟರಿ ಗವರ್ನಮೆಂಟ್ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ಆನ್ಸರಬಲ್ ಟು ದ ಸೆಂಟ್ರಲ್ ಗವರ್ನಮೆಂಟ್, ಬಟ್ ಇನ್ ಫೆಡರಲಿಸಮ್ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ನಾಟ್ ಆನ್ಸರಬಲ್ ಟು ದ central government. Both of these governments are answerable to the people. ಅರ್ಥ ಆಯ್ತಾ? ಲಾಸ್ಟ್ ಏನ್ ನೋಡ್ತೀರಿ? ಇನ್ ಯೂನಿಟರಿ ಗವರ್ನಮೆಂಟ್ powers of the state governments have been given by the central government at any time they can withdraw it. Federal government ನಲ್ಲಿ powers of the state government as well as the central government has been given by the constitution. Okay, ಇಲ್ಲಿ ಪವರ್ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್, ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಫೆಡರಲಿಸಮ್ ನಲ್ಲಿ. ಇವಿಷ್ಟನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ, ಪಾಯಿಂಟ್ ಮಾಡ್ಕೊಡ್ರಿ. ಇಲ್ಲಿವರೆಗೆ ನಾವು ಹೇಳಿದ್ದೇನೆಂದ್ರೆ ಡಿಫರೆನ್ಸಿಯೇಷನ್ ಬಿಟ್ವೀನ್ ಫೆಡರಲ್ ಗವರ್ನಮೆಂಟ್ ಅಂಡ್ ಯೂನಿಟರಿ ಗವರ್ನಮೆಂಟ್. ಅರ್ಥ ಆಯ್ತಾ? ಇದ್ರ ನಂತರ ನಾವು ನೋಡೋದೇನಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅದು ಕೀ ಫೀಚರ್ಸ್ ಆಫ್ ಫೆಡರಲಿಸಮ್. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದು ಎಕ್ಸಾಮ್ ನಲ್ಲಿ ಬಹಳ ಸಲ ಕೇಳಿದ್ದಾರೆ. ಜೊತೆಗೆ ವಾಟ್ ಮೇಕ್ಸ್ ಇಂಡಿಯಾ ಎ ಫೆಡರಲ್ ಕಂಟ್ರಿ, ಇದನ್ನ ನೀವು ಬರಿಬೇಕಾದ್ರೂ ಸಹ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇದನ್ನ ಈ ಪಾಯಿಂಟ್ಸ್ ಗಳನ್ನ ಕಂಪೇರ್ ಮಾಡ್ತಾ ಮಾಡ್ತಾ ಬರಿತಾ ಹೋಗ್ಬೋದು. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಪಾಯಿಂಟ್ ಮಾಡ್ಕೊಂಡ್ರೆ ಕೀ ಫೀಚರ್ಸ್ ಆಫ್ ಫೆಡರಲಿಸಮ್. ಫಸ್ಟ್ ಪಾಯಿಂಟ್, ದೇರ್ ಶುಡ್ ಬಿ 2 or more than 2 levels of governments. ಅಟ್ ಲೀಸ್ಟ್ 2 level of government ಇರಬೇಕು, ಇಲ್ಲ ಅಂದ್ರೆ 2 ಗಿಂತ ಹೆಚ್ಚಿಗೆ ಇದ್ರೂ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ ವಿ ಹ್ಯಾವ್ ಯೂನಿಯನ್ ಲೆವೆಲ್, ದಟ್ ಮೀನ್ಸ್ ಸೆಂಟ್ರಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂಡ್ ಲೋಕಲ್ ಲೆವೆಲ್. 3 levels of governments. These are also called as 3 tiers of government. ಈ ರೀತಿ ಇದೆ. ಅರ್ಥ ಆಯ್ತಾ? ಎರಡಾದ್ರೂ ಇರಬೇಕು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಇದ್ರೂ ನಡೆಯುತ್ತೆ. ಈ ರೀತಿ ಇರುವಂತದ್ದು ಫಸ್ಟ್ ಕೀ ಫೀಚರ್.
ಸೆಕೆಂಡ್ ಕೀ ಫೀಚರ್, ಡಿಫರೆಂಟ್ ಲೆವೆಲ್ಸ್ ಆಫ್ ಗವರ್ನಮೆಂಟ್, govern ಸೇಮ್ ಪೀಪಲ್. ನೋಡ್ರಿ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ಲೋಕಲ್ ಗೌರ್ಮೆಂಟ್ ಇರಲಿ, ನಮ್ಮ ದೇಶದ ಜನರನ್ನೇ ರೂಲ್ ಮಾಡ್ತವೆ. ಡಿಫರೆಂಟ್ ಟೈರ್ಸ್ ಆಫ್ ಗವರ್ನಮೆಂಟ್ ಆರ್ ಡಿಫರೆಂಟ್ ಲೆವೆಲ್ಸ್ ಆಫ್ ದ ಗವರ್ನಮೆಂಟ್ ಗವರ್ನ್ ದ ಸೇಮ್ ಪೀಪಲ್ ಬಿಕಾಸ್ all the levels of the governments have been elected by people of India only. If you take the example of our nation, ಅರ್ಥಾತ್ ನಮ್ಮ ದೇಶದ ಜನರೇ ಎಲೆಕ್ಟ್ ಮಾಡಿರ್ತಾರೆ. ಸ್ಟೇಟ್ ಗೌರ್ಮೆಂಟ್ಗೂ ಸಹ ನಮ್ಮ ದೇಶದ ಜನರೇ ಎಲೆಕ್ಟ್ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ಗೂ ಸಹ ನಮ್ಮ ದೇಶದ ಜನರೇ ಎಲೆಕ್ಟ್ ಮಾಡಿರ್ತಾರೆ. ಬಟ್ jurisdiction will be different. Though all these levels of governments govern the same people, but all the different levels of government are different tiers of the government. They have their own jurisdiction. Jurisdiction ಅಂದ್ರೆ ಏನು? Scope of power, scope of authority. It may be geographical authority. ಈ ಸ್ಟೇಟ್ ಇಂದ ಇಷ್ಟು, ಈ ಸ್ಟೇಟ್ ಗೌರ್ಮೆಂಟ್ ಗೆ, ಇನ್ನೊಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಗೆ, ಆ ರೀತಿನಾದ್ರೂ ಆಗಿರ್ಲಿ. ಅಥವಾ ಲಾ ಮೇಕಿಂಗ್, ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಆರ್ ಗಿವನ್ ಫಾರ್ ಸ್ಟೇಟ್ ಗವರ್ನಮೆಂಟ್ ಆರ್ ಸೆಂಟ್ರಲ್ ಗವರ್ನಮೆಂಟ್. ಈ ರೀತಿ ಲಾ ಮೇಕಿಂಗ್ ಆಗಿರಲಿ, ಅಥವಾ ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಅಥವಾ ಟ್ಯಾಕ್ಸ್ ಕಲೆಕ್ಷನ್ ಪವರ್ ಆಗಿರಲಿ, ಎಲ್ಲದೂ ಸಹ, ಈ ಎಲ್ಲಾ ಜೂರಿಸ್ಡಿಕ್ಷನ್ಗಳು ಸಹ, ಈ ಎಲ್ಲಾ ಪವರ್ ಸಹ ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಲೋಕಲ್ ಗವರ್ನಮೆಂಟ್ ಎಲ್ಲವಕ್ಕೂ ಸಹ ಸಪರೇಟ್ ಆಗೇ ಇರ್ತವೆ. ಆದ್ರೂ ಸಹ ಸೇಮ್ ಜನರನ್ನ ಈ ಮೂರೂ ಲೆವೆಲ್ಸ್ ಆಫ್ ಗವರ್ನಮೆಂಟ್ ಅಡ್ಮಿನಿಸ್ಟರ್ ಮಾಡ್ತವೆ, ರೂಲ್ ಮಾಡ್ತವೆ ಅಂತ ಸೆಕೆಂಡ್ ಪಾಯಿಂಟ್ ಅರ್ಥ ಆಯ್ತಾ. ಥರ್ಡ್ ಪಾಯಿಂಟ್ ಏನು ಅಂದ್ರೆ, these jurisdictions are specified in the constitution. Jurisdiction are specified in the constitution. ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಲಿ, ಲೋಕಲ್ ಗೌರ್ಮೆಂಟ್ ಆಗಿರ್ಲಿ, ಇವು ಎಲ್ಲವೂ ಸಹ ಎಕ್ಸಿಸ್ಟ್ ಆಗಿರೋದು ಅಂದ್ರೆ ಇರೋದು ಕಾನ್ಸ್ಟಿಟ್ಯೂಷನ್ ಇಂದ. ಅದನ್ನ ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿನ ದಯದಿಂದ ಅಲ್ಲ. ಅಂಡ್ ಪವರ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂಡ್ ರೀಜನಲ್ ಗೌರ್ಮೆಂಟ್, ದಟ್ ಮೀನ್ಸ್ ಲೋಕಲ್ ಗೌರ್ಮೆಂಟ್ಸ್ ಹ್ಯಾವ್ ಬೀನ್ ಗಿವನ್ ಬೈ ಕಾನ್ಸ್ಟಿಟ್ಯೂಷನ್ ಓನ್ಲಿ. ಹ್ಯಾವ್ ಅಂಡರ್ಸ್ಟುಡ್? ದಿಸ್ ಎನ್ಶ್ಯೂರ್ಸ್ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ನಾಟ್ ಸಬಾರ್ಡಿನೇಟ್ಸ್ ಆಫ್ ಸೆಂಟ್ರಲ್ ಗವರ್ನಮೆಂಟ್. ಅರ್ಥ ಆಯ್ತಾ? ಇದ್ರ ನಂತರ ನೆಕ್ಸ್ಟ್ ನಾವು ನೋಡೋದೇನಂದ್ರೆ, sources of revenues for each level of governments are specified in the constitution. ಅಂದ್ರೆ ನೋಡಿ, ಹಿಂದಿನ ಪಾಯಿಂಟ್ ಏನ್ ನೋಡಿದ್ರಿ, jurisdictions are specified in the constitution ಅಂತ ನೋಡಿದ್ವಿ. ಅದೇ ರೀತಿ ಇಲ್ಲಿ ಸೋರ್ಸಸ್ ಆಫ್ ರೆವೆನ್ಯೂ, ಯಾವ ಯಾವ ಗವರ್ನಮೆಂಟ್ ಗೆ ಎಷ್ಟೆಷ್ಟು ಟ್ಯಾಕ್ಸ್ ಕಲೆಕ್ಷನ್ ಪವರ್ ಇದೆ, ಎಷ್ಟೆಷ್ಟು ರಿಸೋರ್ಸಸ್ ಸೋರ್ಸಸ್ ಇನ್ಕಮ್ ಯಾವ ಯಾವ ರೂಪದಿಂದ ಬರಬೇಕು, ಯಾವ ಯಾವ ಸೋರ್ಸ್ ಇಂದ ಬರಬೇಕು ಅನ್ನೋದನ್ನು ಸಹ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ. ಬಿಕಾಸ್ ಆಫ್ ದಟ್ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ಲೋಕಲ್ ಗವರ್ನಮೆಂಟ್ಸ್ can have some autonomy, economical autonomy or financial autonomy. Especially state governments can have more financial autonomy like central government. For that cause itself, all the sources of revenue for each level of government are specified in constitution. Arthayta? Next ನಾವು ನೋಡೋದೇನಂದ್ರೆ, ಫಿಫ್ತ್ ಪಾಯಿಂಟ್, ಫಂಡಮೆಂಟಲ್ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ನಾಟ್ ಬಿ ಯೂನಿಲ್ಯಾಟ್ರಲಿ ಚೇಂಜ್. ಅಂದ್ರೆ ಯೂನಿಲ್ಯಾಟ್ರಲಿ ಅಂದ್ರೆ, ಯೂನಿ ಅಂದ್ರೆ ಗೊತ್ತು, ಒಂದೇ ಒಂದು ಗವರ್ಮೆಂಟ್, ಐದರ್ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್, ಯೂಶುವಲಿ ಸೆಂಟ್ರಲ್ ಗವರ್ಮೆಂಟ್, ಅದು ಒಂದೇ ತನಗೆ ಬೇಕಾದಂತೆ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ಪ್ರಾವಿಷನ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಏನಿದಾವೆ, ಫೆಡರಲಿಸಮ್ ಇರಲಿ, ಸೆಕ್ಯುಲರಿಸಮ್ ಇರಲಿ, ಅಥವಾ ಸ್ಟೇಟ್ ಗವರ್ಮೆಂಟ್ಸ್ ಬರುವಂತ ರಿಸೋರ್ಸಸ್ ಇರಲಿ, ಇವುಗಳ ಬಗ್ಗೆ, ಅಥವಾ ಈ ರೀತಿಯ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಗಳನ್ನ only one level of government cannot change. If they want to change, then central level and state level, both the level governments have to accept. For example, GST ತಗೋಬಹುದು ನೀವು. GST ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಕೇವಲ ಸೆಂಟ್ರಲ್ ಗವರ್ಮೆಂಟ್ ಅವರು ಡಿಸೈಡ್ ಮಾಡಿದ್ರೆ ನಡೆಯಲಿಲ್ಲ. more than 50% of the state governments they had to accept, and after that special approval they had to get. That means central government had to get special approval of 2/3 majority by 2/3 majority ಇಂದ ತಗೋಬೇಕು ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಅಪ್ರೂವಲ್ ಅನ್ನ. ಜೊತೆಗೆ more than 50% ಆಫ್ ದ ಸ್ಟೇಟ್ ಗವರ್ನಮೆಂಟ್ಸ್ ಅವು ಅಕ್ಸೆಪ್ಟ್ ಮಾಡಬೇಕು. ಈ ರೀತಿ ಆದಾಗ ಮಾತ್ರ ಫಂಡಮೆಂಟಲ್ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನ ಚೇಂಜ್ ಮಾಡಬಹುದು. ಅರ್ಥ ಆಯ್ತಾ? ಇದು ಸಹ ಒಂದು ಇಂಪಾರ್ಟೆಂಟ್ ಕೀ ಫೀಚರ್. ಯಾಕಂದ್ರೆ ಇದು ಇಲ್ಲ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಯಾವಾಗ ಬೇಕು ಅವಾಗ ಫೆಡರಲಿಸಮ್ ನಲ್ಲಿರುವಂತಹ ಮೇನ್ ಥೀಮ್ ಏನಿದೆ, ಮೇನ್ ಐಡಿಯಲ್ ಏನಿದೆ, ಅದನ್ನ ಸೈಡ್ಗೆ ದಬ್ಬಿ ಕಂಪ್ಲೀಟ್ ಪವರ್ ತನ್ನ ಹತ್ರನೇ ಇಟ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಇದು. ಅರ್ಥ ಆಯ್ತು ಸ್ನೇಹಿತರೆ? ನೆಕ್ಸ್ಟ್ ನಾವು ನೋಡುವಂಥದ್ದು
Sixth point. Courts have the power of interpretation ಅಂದ್ರೆ interpretation of the constitution or interpretation of the scope of power of each level of government, central government ಮತ್ತು state government ಇವುಗಳ ಮಧ್ಯೆ ಏನಾದರೂ ಕಾನ್ಫ್ಲಿಕ್ಟ್ ಆಯ್ತು ಅಂದ್ರೆ in respect of their powers and functions, then umpire's role is done by Supreme Court of India. ಅಂದ್ರೆ ಜುಡಿಷಿಯರಿ is having the power of interpreting ಅಂದ್ರೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಆ ಕಾಂಟೆಕ್ಸ್ಟ್ಗೆ ಅನುಗುಣವಾಗಿ ಆ ಸಿಚುಯೇಷನ್ಗೆ ಅನುಗುಣವಾಗಿ ಯಾವ ಗವರ್ನಮೆಂಟಿನ ಪವರ್ ಹೆಚ್ಚಿಗೆ ಇದೆ, ಯಾವ ಗವರ್ನಮೆಂಟಿನ ಪವರ್ ಅಲ್ಲಿ ರಿಯಲ್ ಆಗಿದೆ, ಯಾವ ಗವರ್ನಮೆಂಟಿನ ಪವರ್ ಅಲ್ಲಿ ಇಲ್ಲ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಅಥಾರಿಟಿಯನ್ನ ಫೆಡರಲ್ ಗವರ್ಮೆಂಟ್ ನಲ್ಲಿ ಯಾರಿಗೆ ಕೊಟ್ಟಿರ್ತಾರೆ ಅಂದ್ರೆ courts have been given with that special power or judiciary has been given with that special power, especially Supreme Court. ಅರ್ಥಾಯ್ತಾ? ಇದರ ನಂತರ ನಾವು ನೋಡೋದೇನಂದ್ರೆ ಸೆವೆಂತ್ ಒನ್ ಏನ್ ಹೇಳುತ್ತಂದ್ರೆ ಸೆವೆಂತ್ ಕೀ ಫೀಚರ್, ದಿಸ್ ಫೆಡರಲಿಸಮ್ ಹ್ಯಾಸ್ ಡ್ಯುಯಲ್ ಆಬ್ಜೆಕ್ಟಿವ್ಸ್. ಡ್ಯುಯಲ್ ಆಬ್ಜೆಕ್ಟಿವ್ಸ್ ಆಫ್ ಫೆಡರಲಿಸಮ್ ಅಂದ್ರೆ first objective is taking care of national unity, then second objective is accommodating regional diversity. ಫಸ್ಟ್ ಆಬ್ಜೆಕ್ಟಿವ್ ಏನಂದ್ರೆ ದೇಶದಲ್ಲಿರುವಂತಹ ಜನರ ಮತ್ತು ದೇಶದ ಒಂದು ಸೆಕ್ಯೂರಿಟಿ ಮತ್ತು ನ್ಯಾಷನಲ್ ಯೂನಿಟಿ, ಇದು ಫಸ್ಟ್ ಆಬ್ಜೆಕ್ಟಿವ್, ಫಸ್ಟ್ ಗುರಿ. ಫೆಡರಲಿಸಮ್ ಮಾಡ್ಕೊಂಡಿರೋದು ಅದೇ ಕಾರಣಕ್ಕೆ. ಎರಡನೇ ಗುರಿ ಏನಂದ್ರೆ ರೀಜನಲ್ ಡೈವರ್ಸಿಟಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಕೇವಲ ದೇಶ ಮೊದಲು ಅಂತಂದು ಹೇಳಿ ಒಂದು ರಾಜ್ಯಕ್ಕೆ ಅನ್ಯಾಯ ಆಗೋದು ಇನ್ನೊಂದು ರಾಜ್ಯಕ್ಕೆ ಒಳ್ಳೇದಾಗೋದು ಆದ್ರೆ ಸರಿಯಲ್ಲ. ಸೊ ರೀಜನಲ್ ಡೈವರ್ಸಿಟಿ ಶುಡ್ ಆಲ್ಸೋ ಬಿ ಗಿವನ್ ಇಂಪಾರ್ಟೆನ್ಸ್. ಇನ್ ದ ಸೇಮ್ ಟೈಮ್ ಸೆಂಟ್ರಲ್ ಆರ್ ನ್ಯಾಷನಲ್ ಯೂನಿಟಿ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಶುಡ್ ಆಲ್ಸೋ ಬಿ ಗಿವನ್ ಮೇನ್ ಇಂಪಾರ್ಟೆನ್ಸ್. ಸೊ ಇಟ್ ಹ್ಯಾಸ್ ಟೂ ಆಬ್ಜೆಕ್ಟಿವ್ಸ್. ನೋಡ್ರಿ, ಲಾಸ್ಟ್ ಕೀ ಫೀಚರ್ ಆಫ್ ಫೆಡರಲಿಸಮ್ ಏನು? ಫೆಡರಲಿಸಮ್ ಹ್ಯಾಸ್ ಟೂ ಆಬ್ಜೆಕ್ಟಿವ್ಸ್. ಒನ್ ಈಸ್ ನ್ಯಾಷನಲ್ ಯೂನಿಟಿ ಅಂಡ್ ಸೆಕ್ಯೂರಿಟಿ, ಸೆಕೆಂಡ್ ಒನ್ ಈಸ್ ಅಕಾಮಿಡೇಟಿಂಗ್ ರೀಜನಲ್ ಡೈವರ್ಸಿಟಿ. ಅರ್ಥಾತ್ ಸ್ನೇಹಿತರೆ, ಇವಿಷ್ಟು ಕೀ ಫೀಚರ್ಸ್ ಇವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇವುಗಳನ್ನ ನೀವು ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿರ್ರಿ, ನೆನಪಿಟ್ಕೊಂಡ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಾಟ್ ಮೇಕ್ಸ್ ಇಂಡಿಯಾ ಎ ಫೆಡರಲ್ ಕಂಟ್ರಿ ಅಂತ ಬರ್ತಲ್ಲ, ಅದರಲ್ಲಿ ನಿಮಗೆ ಆನ್ಸರ್ ಬರೆಯೋದು ಬಹಳ ಸುಲಭ ಆಗುತ್ತೆ. ಓಕೆ, ಇವಿಷ್ಟು ನೋಡಿದಾಗ ನಮಗೆ ಅನ್ಸೋದೇನು, ವಾಟ್ ಆರ್ ದ ಟೂ ಆಸ್ಪೆಕ್ಟ್ಸ್ ಆಫ್ ಐಡಿಯಲ್ ಫೆಡರಲಿಸಮ್? ಫಸ್ಟ್ ಒನ್ ಮ್ಯೂಚುವಲ್ ಟ್ರಸ್ಟ್, ಸೆಕೆಂಡ್ ಒನ್ ಅಗ್ರಿಮೆಂಟ್ ಟು ಲಿವ್ ಟುಗೆದರ್. ಅಂದ್ರೆ ಒಂದು ಗವರ್ಮೆಂಟ್ಗೂ ಇನ್ನೊಂದು ಗವರ್ಮೆಂಟ್ ಅಂದ್ರೆ ಒಂದು ಲೆವೆಲ್ ಆಫ್ ಗವರ್ಮೆಂಟ್ಗೂ ಇನ್ನೊಂದು ಲೆವೆಲ್ ಆಫ್ ಗವರ್ಮೆಂಟ್ಗೂ ಮ್ಯೂಚುವಲ್ ಟ್ರಸ್ಟ್ ಇರಬೇಕು. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂತ ಸ್ಟೇಟ್ ಗವರ್ಮೆಂಟ್ ನಂಬಿಕೆ ಇಲ್ದಂಗಿರೋದು, ಸ್ಟೇಟ್ ಗವರ್ಮೆಂಟ್ ಯಾವ ರೀತಿ ನಡೀತಾವ ಅಂತ ಸೆಂಟ್ರಲ್ ಗವರ್ಮೆಂಟ್ ನಂಬಿಕೆ ಇಲ್ದಂಗಿರೋದು ಇದ್ರೆ ನಡೆಯಲ್ಲ. ಹಾಗಾಗಿ ಮ್ಯೂಚುವಲ್ ಟ್ರಸ್ಟ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಇಟ್ಸ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್, ಮೇ ಬಿ ಸ್ಟೇಟ್ ಗವರ್ಮೆಂಟ್ಸ್, ಅಲ್ಲಿ ಮ್ಯೂಚುವಲ್ ಟ್ರಸ್ಟ್ ಇರೋದು ಒಂದೇದು ಐಡಿಯಲ್ ಫೆಡರಲಿಸಮ್ ಅಂದ್ರೆ. ಸೆಕೆಂಡ್ ಏನಂದ್ರೆ ಅಗ್ರಿಮೆಂಟ್ ಟು ಲಿವ್ ಟುಗೆದರ್. ನಾವು ಜೊತೆಯಾಗಿ ಇರಬೇಕು, ಜೊತೆಯಾಗಿದ್ರೆ ಸೆಕ್ಯೂರಿಟಿ ಹೆಚ್ಚಿಗಿರುತ್ತೆ, ಜೊತೆಯಾಗಿದ್ರೆ ಹೆಚ್ಚಿಗೆ ಪ್ರೋಗ್ರೆಸ್ ಇರುತ್ತೆ ಅನ್ನುವಂತ ಒಂದು ಅಗ್ರಿಮೆಂಟ್ ಎಲ್ಲಾ ಸ್ಟೇಟ್ ಗವರ್ಮೆಂಟ್ ಗಳಲ್ಲೂ ಸಹ ಇರಬೇಕು. ಇಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೆಚ್ಚಿಗೆ ಪವರ್ಸ್ ಅನ್ನ ಕೊಟ್ಟರು ಸಹ ಸ್ಟೇಟ್ ಗವರ್ಮೆಂಟ್ಸ್ಗೆ ಅಥವಾ ಸೆಂಟ್ರಲ್ ಗವರ್ಮೆಂಟ್ಗೆ ನಾವು ಏನೇ ಮಾಡಿದ್ರು ಸಹ ಫೆಡರಲಿಸಮ್ ಅನ್ನ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಹೋಗೋದಕ್ಕೆ, ಅದನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ಆಗಲ್ಲ. ನೋಡ್ರಿ, 5 ಬೆರಳಿದಾವೆ, ಈ ರೀತಿ ಒಂದೊಂದು ಬೆರಳಿಂದ ಏನಾದ್ರೂ ಮಾಡೋಕೋದ್ರೆ ಆಗಲ್ಲ. ಅದೇ ಮುಷ್ಟಿ ಕಟ್ಟಿದ್ರೆ ಎಷ್ಟು ಪವರ್ ಇರುತ್ತೆ, ಅದೇ ರೀತಿ ಅಗ್ರಿಮೆಂಟ್ ಟು ಲಿವ್ ಟುಗೆದರ್ ಇದು ಇರಬೇಕು. ಇವು ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಐಡಿಯಲ್ ಫೆಡರಲಿಸಮ್. ಯಾವುದು? ಮ್ಯೂಚುವಲ್ ಟ್ರಸ್ಟ್ ಅಂಡ್ ಅಗ್ರಿಮೆಂಟ್ ಟು ಲಿವ್ ಟುಗೆದರ್. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ನಾವು ನೋಡುವಂಥದ್ದು ಟೈಪ್ಸ್ ಆಫ್ ಫೆಡರಲಿಸಮ್ ಅಥವಾ ಫೆಡರೇಷನ್ಸ್. ನೋಡ್ರಿ, ಆರ್ ಆಲ್ ದ ಸ್ಟೇಟ್ಸ್ ಹ್ಯಾವಿಂಗ್ ಈಕ್ವಲ್ ಪವರ್ ಆರ್ ನಾಟ್? ಆರ್ ಹೌ ಈಸ್ ದ ಬ್ಯಾಲೆನ್ಸ್ ಆಫ್ ಪವರ್ ಬಿಟ್ವೀನ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್? ಇಷ್ಟು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಯಾವ ರೀತಿ ಆ ದೇಶಗಳಲ್ಲಿ ಫೆಡರಲಿಸಮ್ ಅಥವಾ ಫೆಡರೇಷನ್ ಫಾರ್ಮೇಶನ್ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಫಾರ್ಮೇಶನ್ ಆಫ್ ಫೆಡರಲಿಸಮ್ ಅಥವಾ ಫೆಡರೇಷನ್ಸ್ ಇದು ಎರಡು ರೀತಿ ಆಗುತ್ತೆ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ರೂಟ್ಸ್ ಥ್ರೂ ವಿಚ್ ಫೆಡರೇಷನ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್. ಅಂದ್ರೆ ಎರಡು ರೀತಿಯ ದಾರಿಯಿಂದ ಫೆಡರೇಷನ್ಗಳು ಫಾರ್ಮೇಶನ್ ಆಗಿರಬಹುದು. ಹಾಗಾದ್ರೆ ಫಸ್ಟ್ ರೂಟ್ ಏನನ್ನ ಇನ್ವಾಲ್ವ್ ಮಾಡ್ಕೊಂಡಿದೆ ಅಂದ್ರೆ, ಫಸ್ಟ್ ರೂಟ್ ಇನ್ವಾಲ್ವ್ಸ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಕಮಿಂಗ್ ಟುಗೆದರ್ ಆನ್ ದೇರ್ ಓನ್ ಟು ಫಾರ್ಮ್ ಎ ಬಿಗ್ಗರ್ ಯೂನಿಟ್ by pooling their sovereignty to have better protection, to have better progress. ಅರ್ಥ ಅಂದ್ರೇನು? ಸ್ಟೇಟ್ಗಳು ತಮ್ಮಷ್ಟಕ್ಕೆ ತಾವೇ ಬಂದು ಆನ್ ದೇರ್ ಓನ್ ತಮ್ಮಷ್ಟಕ್ಕೆ ತಾವೇ ಬಂದು ನಾವೆಲ್ಲ ಸೇರಿ ಒಂದು ನ್ಯಾಷನಲ್ ಗವರ್ಮೆಂಟ್ ಅನ್ನ ಮಾಡ್ಕೋಬೇಕು, ಒಂದು ಫೆಡರೇಷನ್ ಅನ್ನ ಮಾಡ್ಕೊಳ್ಬೇಕು, ಎಲ್ಲರೂ ಈಕ್ವಲ್ ಆಗಿರೋಣ, ಅದ್ರ ಮೂಲಕ ನಾವು
ನಮ್ಮ ಸಾವರ್ನಿಟಿ ಅಂದ್ರೆ ಡಿಸಿಷನ್ ಮೇಕಿಂಗ್ ಪವರ್ ಏನಿದೆ ನಮ್ಮ ಸ್ಟೇಟಿನ ಪೂರ್ತಿ ಕಂಪ್ಲೀಟ್ ನಮ್ದೇ ಅಂತಿದ್ವಲ್ಲ, ಅದನ್ನ ಬಿಟ್ಟು ನಮ್ಮೆಲ್ಲರ ಸಾವರ್ನಿಟಿಯನ್ನ, ಡಿಸಿಷನ್ ಮೇಕಿಂಗ್ ಪವರ್ ಅನ್ನ ಒಗ್ಗೂಡಿಸಿ ಎಲ್ಲರದ್ದು ಕೂಡಿಸಿ ಸಾವರ್ನಿಟಿಯನ್ನ ಮಾಡಿಕೊಳ್ಳೋಣ. ಒಂದು ನೇಷನ್ ಮೂಲಕ ನಾವು ಹೆಚ್ಚಿಗೆ ಸೆಕ್ಯೂರಿಟಿಯನ್ನು ಪಡೆಯೋಣ, ಹೆಚ್ಚಿಗೆ ಡೆವಲಪ್ಮೆಂಟ್ ಅನ್ನು ಪಡೆಯೋಣ ಅಂತ ಎಲ್ಲಾ ಸ್ಟೇಟ್ಗಳು ದೇ ಕಮ್ ಟುಗೆದರ್ ಟು ಫಾರ್ಮ್ ಬಿಗ್ಗರ್ ಯೂನಿಟ್. ನೋಡ್ರಿ, ಸ್ಟೇಟ್ಸ್ ಆರ್ ಕಮಿಂಗ್ ಟುಗೆದರ್ ಟು ಫಾರ್ಮ್ ಬಿಗ್ಗರ್ ಯೂನಿಟ್. ಇಟ್ ಇಸ್ ಕಾಲ್ಡ್ ಎಸ್ ಕಮಿಂಗ್ ಟುಗೆದರ್ ಫೆಡರೇಷನ್. ಫಸ್ಟ್ ಟೈಪ್ ಆಫ್ ಫೆಡರೇಷನ್ ಏನು? ಕಮಿಂಗ್ ಟುಗೆದರ್. ಕಮಿಂಗ್ ಟುಗೆದರ್ ಫಾರ್ಮ್ ಆಫ್ ಫೆಡರೇಷನ್. ಇಂಥ ಫೆಡರೇಷನ್ ಇತ್ತಂದ್ರೆ ಎಲ್ಲಾ ಸ್ಟೇಟ್ಗಳೇ ಬಂದು ಒಂದು ನ್ಯಾಷನಲ್ ಲೆವೆಲ್ ಗವರ್ಮೆಂಟ್ ಮಾಡ್ಕೊಂಡಿರ್ತವೆ. ಅಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗೆ ಈಕ್ವಲ್ ಪವರ್ಸ್ ಅನ್ನ ಕೊಟ್ಕೊಂಡಿರ್ತಾವೆ. ಯಾಕಂದ್ರೆ ಸ್ಟೇಟ್ಗಳೇ ಸೇರ್ ಮಾಡ್ಕೊಂಡಿರೋದು. ಸ್ಟೇಟ್ ಗೌರ್ಮೆಂಟ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಪವರ್. ಹ್ಯಾವ್ ಅಂಡರ್ಸ್ಟುಡ್? ಅಂಡ್ ದೆನ್ ಈಕ್ವಲ್ ಪವರ್. ಈಗ ಸೆಕೆಂಡ್ ಟೈಪ್ ಆಫ್ ಫೆಡರೇಷನ್ ನೋಡೋಣ. ಸೆಕೆಂಡ್ ಟೈಪ್ ಆಫ್ ಫೆಡರೇಷನ್ ಅಲ್ಲಿ ಎ ಲಾರ್ಜ್ ಕಂಟ್ರಿ ಡಿಸೈಡ್ಸ್ ಟು ಡಿವೈಡ್ ಇಟ್ಸ್ ಪವರ್ ಬಿಟ್ವೀನ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಇಟ್ಸ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಆರ್ ಸ್ಟೇಟ್ ಗವರ್ಮೆಂಟ್ಸ್. ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ಗಳ ಮಧ್ಯೆ ಆ ದೇಶನೇ ಡಿಸೈಡ್ ಮಾಡುತ್ತೆ ಪವರ್ ಅನ್ನ ಡಿವೈಡ್ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ನಿಮ್ಗೆ ಗೊತ್ತಿರಲಿ, ದೇಶ ಡಿಸೈಡ್ ಮಾಡುತ್ತೆ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟೇ ಡಿಸೈಡ್ ಮಾಡುತ್ತೆ ಅಥವಾ ನ್ಯಾಷನಲ್ ಗವರ್ನಮೆಂಟೇ ಡಿಸೈಡ್ ಮಾಡುತ್ತೆ ಇದರ ಪವರ್ ಅನ್ನ ಡಿವೈಡ್ ಮಾಡ್ಕೊಳ್ಳೋದಕ್ಕೆ. ಯಾಕೆ ಡಿವೈಡ್ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡುತ್ತೆ ಅಂದ್ರೆ ಟು ಹೋಲ್ಡ್ ದ ಸ್ಟೇಟ್ಸ್ ಟು ಹ್ಯಾವ್ ಬೆಟರ್ ಕೋಆರ್ಡಿನೇಷನ್ ಅಂಡ್ ಕಂಟ್ರೋಲ್ ಅಂಡ್ ಯೂನಿಟಿ. ಪವರ್ ಹ್ಯಾಸ್ ಬಿನ್ ಡಿವೈಡೆಡ್. ಹ್ಯಾವ್ ಅಂಡರ್ಸ್ಟುಡ್? ಈ ರೀತಿ ಆದಾಗ ಏನಾಗುತ್ತೆ, ಇಲ್ಲಿ ಪವರ್ ಅನ್ನ ಡಿವೈಡ್ ಮಾಡ್ಕೊಳಕ್ಕೆ ಒಪ್ಪಿದ್ದು ಯಾವುದು? ಸೆಂಟ್ರಲ್ ಗವರ್ನಮೆಂಟ್ ಮುಂದೆ ಬಂದು ಅಥವಾ ನ್ಯಾಷನಲ್ ಗವರ್ನಮೆಂಟ್ ಮುಂದೆ ಬಂದು ಏನ್ ಮಾಡುತ್ತೆ, ಅಥವಾ ನೇಷನ್ನೇ ಇನಿಷಿಯೇಟಿವ್ ತಗೊಂಡು ಪವರ್ ಅನ್ನ ಯೂನಿಯನ್ ಗವರ್ನಮೆಂಟ್ ಮತ್ತು ಸ್ಟೇಟ್ ಗವರ್ನಮೆಂಟ್ಗಳ ಮಧ್ಯೆ ಡಿವೈಡ್ ಮಾಡುತ್ತೆ. ಅಂದ್ರೆ ಹಿಯರ್ ಸೆಂಟ್ರಲ್ ಗವರ್ನಮೆಂಟ್ ವಿಲ್ ಹ್ಯಾವ್ ಲಿಟಲ್ ಮೋರ್ ಪವರ್ ದ್ಯಾನ್ ಸ್ಟೇಟ್ ಗವರ್ನಮೆಂಟ್ಸ್, ಅಂಡ್ ದೆನ್ ಆಲ್ ದ ಸ್ಟೇಟ್ಸ್ ವಿಲ್ ನಾಟ್ ಬಿ ಹ್ಯಾವಿಂಗ್ ದ ಈಕ್ವಲ್ ಅಮೌಂಟ್ ಆಫ್ ಪವರ್. ಅರ್ಥ ಆಯ್ತಾ? ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇಷ್ಟು ದಿನ ಕಾಶ್ಮೀರಕ್ಕೆ ಸ್ಪೆಷಲ್ ಪ್ರಾವಿಷನ್ಸ್ ಇದ್ವು. ದೋ ಹೋಲ್ ನೇಷನ್ ಫಾಲೋಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಟ್ ಕಾಶ್ಮೀರ್ ಹ್ಯಾಡ್ ಇಟ್ಸ್ ಓನ್ ಕಾನ್ಸ್ಟಿಟ್ಯೂಷನ್. ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಜೊತೆ ಅದಕ್ಕೆ ಆದಂತ ಸಪರೇಟ್ ಆದಂತ ಕಾನ್ಸ್ಟಿಟ್ಯೂಷನ್ ಸಹ ಇತ್ತು. ಸೋ ಮೆನಿ ಪ್ರಾವಿಷನ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವರ್ ನಾಟ್ ಅಪ್ಲಿಕೇಬಲ್ ಆನ್ ಆರ್ ವರ್ ನಾಟ್ ಅಪ್ಲಿಕೇಬಲ್ ಟು ಕಾಶ್ಮೀರ್. ನೋಡ್ರಿ, ಕಾಶ್ಮೀರದಲ್ಲಿ ಅಲ್ಲಿರುವಂತ ಲೋಕಲೈಟ್ಸ್ ಬಿಟ್ಟು ನಮ್ಮ ದೇಶದ ಬೇರೆ ಭಾಗದಲ್ಲಿಂದ ಹೋಗುವಂತ ಜನ ಅಲ್ಲಿ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡುವಾಗಿಲ್ಲ. ಈ ರೀತಿ ಇತ್ತು. ಎಷ್ಟೊಂದು ನಮ್ಮ ದೇಶದ ಕಾನೂನುಗಳು ಅಲ್ಲಿ ಅಪ್ಲೈ ಆಗ್ತಿದ್ದಿಲ್ಲ. ಅದನ್ನ ಇತ್ತೀಚೆಗೆ ತೆಗೆದುಹಾಕಿದ್ದಾರೆ. ಬಟ್ ಇಟ್ ಹ್ಯಾಸ್ ಬಿನ್ ಕಂಟಿನ್ಯೂಡ್ ಇನ್ ಟೆಕ್ಸ್ಟ್ ಬುಕ್. ಓಕೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಜೊತೆಗೆ ದೇರ್ ಆರ್ ಸಮ್ ರೀಜನ್ಸ್ ವಿಚ್ ಆರ್ ಸ್ಮಾಲರ್ ದ್ಯಾನ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಬಟ್ ವಿಚ್ ಕ್ಯಾನ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ಎನಿ ಸ್ಟೇಟ್ಸ್. ನೋಡ್ರಿ, ಒಂದಿಷ್ಟು ರೀಜನ್ಗಳಿದೆ ನಮ್ಮ ದೇಶದಲ್ಲಿ, ಅವುಗಳು ಸಪರೇಟ್ ಆಗಿ ಸ್ಟೇಟ್ ಮಾಡೋಷ್ಟು ದೊಡ್ಡವೂ ಇಲ್ಲ, ಹಾಗಂತ ಹೇಳಿ ಬೇರೆ ಸ್ಟೇಟ್ ನಲ್ಲಿ ಮಿಕ್ಸ್ ಮಾಡೋ ರೀತಿನೂ ಇಲ್ಲ. ಅವು ತಮ್ಮದೇ ಆದಂತ ಡಿಸ್ಟಿಂಕ್ಷನ್ ಅನ್ನ, ವೆರೈಟಿಯನ್ನ, ಇಂಪಾರ್ಟೆನ್ಸ್ ಅನ್ನ ಹೊಂದಿದಾವೆ. ಅಂಥವನ್ನ ಏನ್ ಮಾಡ್ತಾರೆ, ಸೆಂಟ್ರಲ್ ಗವರ್ನಮೆಂಟ್ ಗವರ್ನ್ ಸಚ್ ಟೆರಿಟರೀಸ್ ಬೈ ಕಾಲಿಂಗ್ ಒನ್ ನೇಮ್, ದಟ್ ಈಸ್ ಯೂನಿಯನ್ ಟೆರಿಟರೀಸ್. ದೆಹಲಿ, ಅಂಡಮಾನ್ ನಿಕೋಬಾರ್, ಇವುಗಳನ್ನು ಯೂನಿಯನ್ ಟೆರಿಟರೀಸ್ ಅಂತೀವಿ. ದೀಸ್ ಯೂನಿಯನ್ ಟೆರಿಟರೀಸ್ ಆರ್ ನಾಟ್ ಹ್ಯಾವಿಂಗ್ ದ ರೈಟ್ಸ್ ಲೈಕ್ ಸ್ಟೇಟ್ ಗವರ್ಮೆಂಟ್ಸ್ ಇದ್ದಂತೆ ಯೂನಿಯನ್ ಟೆರಿಟರೀಸ್ಗೆ ರೈಟ್ಸ್ ಇಲ್ಲ. ದೇ ಆರ್ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ದೋ ಎಲೆಕ್ಷನ್ಸ್ ಆರ್ ಕಂಡಕ್ಟೆಡ್ ಇನ್ ಯೂನಿಯನ್ ಟೆರಿಟರೀಸ್, ಬಟ್ ಫೈನಲ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇಸ್ ದೇರ್ ವಿತ್ ಸೆಂಟ್ರಲ್ ಗವರ್ಮೆಂಟ್. ಈ ರೀತಿ ವೇರಿಯೇಷನ್ ನೋಡಬಹುದು. ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ, ಎರಡು ರೀತಿಯ ಫಾರ್ಮೇಶನ್ ನೋಡ್ತೀವಲ್ಲ ನಾವಲ್ಲಿ. ಕಮಿಂಗ್ ಟುಗೆದರ್ ಸಿಸ್ಟಮ್ ನಲ್ಲಿ ಸ್ಟೇಟ್ಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಪವರ್ ಅಂಡ್ ಈಕ್ವಲ್ ಪವರ್, ಬಟ್ ಇನ್ ಹೋಲ್ಡಿಂಗ್ ಟುಗೆದರ್ ಫಾರ್ಮ್ ಆಫ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ವಿಲ್ ಬಿ ಲಿಟಲ್ ಮೋರ್ ಪವರ್ಫುಲ್ ಅಂಡ್ ಆಲ್ ದ ಸ್ಟೇಟ್ಸ್ ವಿಲ್ ನಾಟ್ ಎಂಜಾಯ್ ಸೇಮ್ ಲೆವೆಲ್ ಆಫ್ ಈಕ್ವಾಲಿಟಿ. ಅರ್ಥ ಆಯ್ತಾ? ಈಗ ಇವುಗಳಿಗೆ ಎಕ್ಸಾಂಪಲ್ ಆಗಿ ಯಾವ ದೇಶಗಳು ನೋಡಬಹುದು ಅಂದ್ರೆ, ಕಮಿಂಗ್ ಟುಗೆದರ್ಗೆ ನಾವು USA ತಗೊಂಡ್ರೆ, ಹೋಲ್ಡಿಂಗ್ ಟುಗೆದರ್ ಈ ಫಾರ್ಮ್ ಆಫ್ ಫೆಡರೇಷನ್ಗೆ ನಾವು ISB ತಗೋಬಹುದು. USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕರೆಕ್ಟ್. ಜೊತೆಗೆ ಸ್ವಿಟ್ಜರ್ಲೆಂಡ್, ಜೊತೆಗೆ ಆಸ್ಟ್ರೇಲಿಯಾ. ಇಲ್ಲಿ ಕಮಿಂಗ್ ಟುಗೆದರ್ ಫಾರ್ಮ್ ಆಫ್ ಗವರ್ನಮೆಂಟ್ ಅಥವಾ ಫಾರ್ಮ್ ಆಫ್ ಫೆಡರೇಷನ್ ಫಾರ್ಮೇಶನ್ ಆಗಿದಾವೆ. ಜೊತೆಗೆ ಹೋಲ್ಡಿಂಗ್ ಟುಗೆದರ್ ಅಂದ್ರೆ I ಅಂದ್ರೆ ಇಂಡಿಯಾ, S ಅಂದ್ರೆ ಸ್ಪೇನ್, B ಅಂದ್ರೆ ಬೆಲ್ಜಿಯಂ. ಇಲ್ಲಿ ಹೋಲ್ಡಿಂಗ್ ಟುಗೆದರ್ ಆಗಿದೆ. ಬೆಲ್ಜಿಯಂ ನೋಡಿದ್ರೆ ನೀವು ಸೆಂಟ್ರಲ್ ಗವರ್ಮೆಂಟ್ ಅಕ್ಸೆಪ್ಟ್ ಮಾಡ್ತು ತನ್ನ ಪವರ್ ಅನ್ನ ಸ್ಟೇಟ್ ಗವರ್ಮೆಂಟ್ಸ್ ಗಳ ಜೊತೆ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಬೈ ಸ್ಪೆಸಿಫೈಯಿಂಗ್ ಎವರಿ ಪವರ್ ಅಂಡ್ ಫಂಕ್ಷನ್ ಅಂಡ್ ಇಕನಾಮಿಕಲ್ ಸೋರ್ಸ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಇನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ನ ಪವರ್ ಅನ್ನ ಮತ್ತು ಫಂಕ್ಷನ್ ಅನ್ನ ಮತ್ತು ಫಿನಾನ್ಷಿಯಲ್ ಆಟೋನಮಿಯನ್ನ ಸ್ಪೆಸಿಫೈಡ್ ಮಾಡೋದಕ್ಕೆ ಅಥವಾ ಸ್ಪೆಸಿಫಿಕ್ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬರೆಯೋದಕ್ಕೆ
ಬೆಲ್ಜಿಯಂನಲ್ಲೂ ಅಕ್ಸೆಪ್ಟ್ ಮಾಡಿಕೊಂಡು ಅದೇ ರೀತಿ ಇಂಡಿಯಾದಲ್ಲೂ ಸಹ ಅಕ್ಸೆಪ್ಟ್ ಮಾಡ್ತು. ಅಂದ್ರೆ ನಾವಿಲ್ಲಿ ಇಂಡಿಯಾದಲ್ಲಿ, ಬೆಲ್ಜಿಯಂನಲ್ಲಿ ಮತ್ತು ಸ್ಪೇನ್ನಲ್ಲಿ ಹೋಲ್ಡಿಂಗ್ ಟುಗೆದರ್ ಫಾರ್ಮ್ ಆಫ್ ಫೆಡರೇಷನ್ಸ್ ಅನ್ನು ನಾವು ನೋಡಬಹುದು. ಇದ್ರ ನಂತರ ನಾವು ನೋಡೋದು ವಾಟ್ ಮೇಕ್ಸ್ ಇಂಡಿಯಾ ಫೆಡರಲ್ ಕಂಟ್ರಿ. ಸ್ನೇಹಿತರೆ, ಇದು ಬಹಳ ಅಂದ್ರೆ ಬಹಳ ಇದಿದೆ, ಯಾಕಂದ್ರೆ ನೀವು ಆಲ್ರೆಡಿ ಕೀ ಫೀಚರ್ಸ್ ಆಫ್ ಫೆಡರಲಿಸಮ್ ಅನ್ನು ಕಲ್ತಿದ್ರಿ. ಈಗ ಡೈರೆಕ್ಟ್ ಆಗಿ ಒಂದೊಂದು ಕೀ ಫೀಚರ್ ಸಹ ಕಂಪೇರ್ ಮಾಡಿ ಹೇಳ್ಬಿಟ್ರಿ ವಾಟ್ ಮೇಕ್ಸ್ ಇಂಡಿಯಾ ಎ ಫೆಡರಲ್ ಕಂಟ್ರಿ ಅಂತ ನೀವೇ ಹೇಳ್ತೀವಿ. ವಾಟ್ ಮೇಕ್ಸ್ ಇಂಡಿಯಾ ಎ ಫೆಡರಲ್ ಕಂಟ್ರಿ, ಅಪ್ಲೈ ಆಲ್ ದ ಕೀ ಫೀಚರ್ಸ್. ಈ 6 ಮತ್ತು ಅಥವಾ ಮಿನಿಮಮ್ 5 ಕೀ ಫೀಚರ್ ಗಳನ್ನು ಅಪ್ಲೈ ಮಾಡಿದ್ರೆ ಸಾಕು, ನೀವು 5 ಮಾರ್ಕ್ಸ್ ಅನ್ನು ಆರಾಮಾಗಿ ತಗೊಂಡ್ಬಿಡಬಹುದು, ಸ್ಕೋರ್ ಮಾಡಬಹುದು. ಫಸ್ಟ್ ಕೀ ಫೀಚರ್, ದಟ್ ಈಸ್ ಇನ್ ಎನಿ federal country there must be 2 or more than 2 levels of government. In our nation 3 levels of governments or 3 tiers of governments are there. What are those 3 tiers of government? Central government, state government and local government. So we can say India is democratic, we can say India is federal country. ಅರ್ಥ ಆಯ್ತಾ? ಈ ಪಾಯಿಂಟ್ಸ್ ಇಂಡಿಯಾ ಫೆಡರಲ್ ಅಂತ ಹೇಳುತ್ತೆ. ಸೆಕೆಂಡ್, ಡಿಫರೆಂಟ್ ಲೆವೆಲ್ಸ್ ಆಫ್ ದ ಗವರ್ಮೆಂಟ್ ಗವರ್ನ್ ದ ಸೇಮ್ ಪೀಪಲ್ ಇನ್ ಅವರ್ ನೇಷನ್. ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಲೋಕಲ್ ಗವರ್ಮೆಂಟ್, ದೇ ಗವರ್ನ್ ದ ಸೇಮ್ ಪೀಪಲ್ according to their jurisdiction. Have you understood? ಈ ಪಾಯಿಂಟ್ ಬರೀಬಹುದು. ನೆಕ್ಸ್ಟ್, ಥರ್ಡ್ ಪಾಯಿಂಟ್, jurisdictions are specified in the constitution. In our nation, jurisdiction of each level of government has been specified in constitution. Indian constitution has separate lists, central list ಅಥವಾ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ 3 ರೀತಿಯ ಲಿಸ್ಟ್ ಗಳನ್ನ ಮಾಡ್ಕೊಂಡಿದೆ. ಆರ್ಟಿಕಲ್ 245 and 46 ಇವುಗಳಲ್ಲಿ ಎಸ್ಪೆಷಲಿ ಮೋರ್ ಇನ್ಫಾರ್ಮೇಶನ್ ಇರುವಂತದ್ದು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಸಬ್ಜೆಕ್ಟ್ಸ್ ಬಿಟ್ವೀನ್ ದೀಸ್ 2 ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ಸ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್. ಅರ್ಥ ಆಯ್ತಾ? ಆರ್ಟಿಕಲ್ ನಂಬರ್ 245 and 46 ಎಸ್ಪೆಷಲಿ ಇದರಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಪವರ್ ಏನು ಡಿಸ್ಟ್ರಿಬ್ಯೂಟ್ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ಗೂ ಮತ್ತು ಸ್ಟೇಟ್ ಗವರ್ಮೆಂಟ್ಗೂ ಇವುಗಳ ಬಗ್ಗೆ ಡಿಟೇಲ್ ಆಗಿ ಸ್ಪೆಸಿಫಿಕೇಶನ್ ಇದೆ, ಇನ್ಫಾರ್ಮೇಶನ್ ಇದೆ. 245 to 55 ವರೆಗಿದೆ. ಆದರೆ 245, 46 ನಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇರೋದು ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇರುವಂತಹ ಪವರ್ಗಳ ಬಗ್ಗೆ, ಅದರ ಜೂರಿಸ್ಡಿಕ್ಷನ್ ಬಗ್ಗೆ. ಇದನ್ನು ನಾವು 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ನೋಡಬಹುದು. ದೇರ್ ಆರ್ 100 subjects which have been given for central government, on which only central government is having the power to make the rules. ಅಂದ್ರೆ 100 ಸಬ್ಜೆಕ್ಟ್ಸ್ ಗಳನ್ನು ಕೊಟ್ಟಿದ್ದಾರೆ. ಆ 100 ಸಬ್ಜೆಕ್ಟ್ಸ್ ಅಥವಾ ಆ ಡಿಪಾರ್ಟ್ಮೆಂಟ್ಸ್ ಗಳ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅಷ್ಟೇ ಲೆಜಿಸ್ಲೇಷನ್ ಮಾಡಬಹುದು, ರೂಲ್ಸ್ ಮಾಡಬಹುದು, ಡಿಸಿಷನ್ ತಗೋಬಹುದು. ಅರ್ಥಾಯ್ತಾ? ಸ್ಟಾರ್ಟಿಂಗ್ ಅಲ್ಲಿ ಇದು 97 ಇತ್ತು, ಈಗ 100 ಆಗಿದೆ. ಅರ್ಥಾಯ್ತಾ ಸ್ನೇಹಿತರೆ? ಈಗ ಈ ಯೂನಿಯನ್ ಲಿಸ್ಟ್ ನಲ್ಲಿ ಯಾವ ಸಬ್ಜೆಕ್ಟ್ಸ್ ಇರ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ ಯೂನಿಯನ್ ಲಿಸ್ಟ್ there are the subjects of national importance and national security. For example, defense of the country, currency, foreign affairs. ಈ ರೀತಿ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತಹ ಸಬ್ಜೆಕ್ಟ್ಸ್ ಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಗೆ ಕೊಟ್ಟಿದ್ದಾರೆ. ಇದಕ್ಕೇನಂತೀವಿ ನಾವು, ಎಲ್ಲಾ ಸಬ್ಜೆಕ್ಟ್ ಗಳ ಲಿಸ್ಟ್ ಗೆ ಸೆಂಟ್ರಲ್ ಲಿಸ್ಟ್ ಅಥವಾ ಯೂನಿಯನ್ ಲಿಸ್ಟ್ ಅಂತೀವಿ. ಇದೇ ರೀತಿ ಸ್ಟೇಟ್ ಲಿಸ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸ್ಟೇಟ್ ಲಿಸ್ಟ್ ಇನ್ಕ್ಲೂಡ್ಸ್ ದ ಸಬ್ಜೆಕ್ಟ್ಸ್ ಆಫ್ ಸ್ಟೇಟ್ ಅಂಡ್ ಲೋಕಲ್ ಇಂಪಾರ್ಟೆನ್ಸ್ ಸಚ್ ಆಸ್ ಟ್ರೇಡ್, ಇರಿಗೇಷನ್, ಅಗ್ರಿಕಲ್ಚರ್, ಪೊಲೀಸ್. ಇಂತಹ ಸಬ್ಜೆಕ್ಟ್ಸ್ಗಳು ಸ್ಟೇಟ್ ಲಿಸ್ಟ್ ನಲ್ಲಿ ಇರ್ತವೆ. ಆನ್ ದೀಸ್ ಸಬ್ಜೆಕ್ಟ್ಸ್ ಓನ್ಲಿ ದ ಸ್ಟೇಟ್ ಗವರ್ಮೆಂಟ್ ಈಸ್ ಹ್ಯಾವಿಂಗ್ ದ ಕಂಪ್ಲೀಟ್ ಪವರ್ ಟು ಡೂ ದ ಲೆಜಿಸ್ಲೇಷನ್ ಆರ್ ಟೇಕ್ ದ ಡಿಸಿಷನ್ಸ್. ಈ ರೀತಿ ಸ್ಟೇಟ್ ಮತ್ತು ಲೋಕಲ್ ಇಂಪಾರ್ಟೆನ್ಸ್ ಬಗ್ಗೆ ಇರುವಂತಹ ಎಲ್ಲಾ ಸಬ್ಜೆಕ್ಟ್ಸ್, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಯಾವ್ದರ ಅಂಡರ್ ನಲ್ಲಿ ಇರ್ತವೆ ಅಂದ್ರೆ ಸ್ಟೇಟ್ ಗವರ್ಮೆಂಟ್ಸ್ ಗಳ ಅಂಡರ್ ನಲ್ಲಿ ಇರ್ತವೆ. ಈ ರೀತಿ ಲೀಸ್ಟ್ ಮಾಡಿರುವಂತಹ ಸಬ್ಜೆಕ್ಟ್ಸ್ ಗಳನ್ನ ಏನಂತೀವಿ ನಾವು, ಸ್ಟೇಟ್ ಲಿಸ್ಟ್ ಅಂತೀವಿ. ಇದನ್ನು ಸಹ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿದ್ದಾರೆ. ಇನಿಷಿಯಲಿ 66 subjects were there in state list, but now these have been reduced to 61. ಅರ್ಥ ಆಯ್ತು ಸ್ನೇಹಿತರೆ? ಇದ್ರ ನಂತರ ನಾವು ನೋಡುವಂಥದ್ದು ಕನ್ಕರೆಂಟ್ ಲಿಸ್ಟ್. ನಮ್ಮ ದೇಶದಲ್ಲಿ ಕನ್ಕರೆಂಟ್ ಲಿಸ್ಟ್ ಅಂತ ಇನ್ನೊಂದು ಲಿಸ್ಟ್ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಕೇವಲ 47 subjects were there in that concurrent list, but now 52 subjects are there in concurrent list. On the subjects of concurrent list, both the state government and central government both are having the power to take the decision or do legislation. ಎರಡೂ ಸಹ ಲೆಜಿಸ್ಲೇಷನ್ ಮಾಡುವಂತ, ಡಿಸಿಷನ್ ತಗೊಳ್ಳುವಂತ ಪವರ್ ಅನ್ನ ಹೊಂದಿದ್ದಾವೆ. ಯಾವ ಲಿಸ್ಟ್ ಮೇಲೆ? ಕನ್ಕರೆಂಟ್ ಲಿಸ್ಟ್ ಮೇಲೆ. ಅಂದ್ರೆ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ ಮೇಲೆ. ಇದರಲ್ಲಿರುವಂತಹ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅಂದ್ರೆ ಎಜುಕೇಶನ್, ಮ್ಯಾರೇಜ್, ಡಿವೋರ್ಸ್ ಆರ್ ಕಾಂಟ್ರಾಕ್ಟ್, ಇವುಗಳೆಲ್ಲ ಸಹ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ನಿಮಗೆ ಇಲ್ಲಿ ಒಂದು ಡೌಟ್ ಬರ್ಬೋದು, ಏನಂದ್ರೆ ಇಫ್ ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ದೇ ಮೇಕ್ ಲಾಸ್ ಆನ್ ದ ಸೇಮ್ ಸಬ್ಜೆಕ್ಟ್ ವಿಚ್ ಆರ್ ಕಾಂಟ್ರರಿ, ಒಂದು ಇನ್ನೊಂದಕ್ಕೆ ಅಪೋಸಿಟ್ ಆಗಿರುವಂತ ಲಾ ಅನ್ನ ಏನಾದ್ರು ಮಾಡಿದ್ರೆ ಅವಾಗ ಏನು ಅಂದ್ರೆ,
the law made by or decision taken by the union government will be upheld. It will be the final. ಯಾಕೆ ಅಂದ್ರೆ because union government has to take care of entire nation. The decisions of the union government will be in respect of national progress, national unity, national security. ಹಾಗಾಗಿ ಯೂನಿಯನ್ ಗವರ್ಮೆಂಟ್ ತಗೊಂಡಂತ ಡಿಸಿಷನ್ ಫೈನಲ್ ಆಗುತ್ತೆ. ಇದನ್ನು ನೋಡಿದ್ರೆ ಸಹ ನಾವೇನ್ ಹೇಳ್ಬೋದು, ಇನ್ ಅವರ್ ನೇಷನ್ jurisdictions of the each and every tier or level of the governments have been specified in the constitution. ಅರ್ಥ ಆಯ್ತಾ? ಅದೇ ರೀತಿ sources of revenue of each level of government is also specified in our constitution. So also we can say India is a federal nation. ನಂತರ ಫಂಡಮೆಂಟಲ್ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ನಾಟ್ ಬಿ ಯೂನಿಲ್ಯಾಟರಲಿ ಚೇಂಜ್ ಅಂತ ನೆಕ್ಸ್ಟ್ ಫೀಚರ್ ನೋಡಿದ್ವಿ. ಅದನ್ನು ಸಹ ಇಲ್ಲಿ ಅಪ್ಲೈ ಮಾಡಿದ್ರೆ ಅದು ಇನ್ನೊಂದು ಪಾಯಿಂಟ್ ಆಗುತ್ತೆ. ವಾಟ್ ಮೇಕ್ಸ್ ಇಂಡಿಯಾ ಎ ಫೆಡರಲ್ ಕಂಟ್ರಿ ಅನ್ನೋದಕ್ಕೆ. ಇನ್ ಅವರ್ ನೇಷನ್ ಫಂಡಮೆಂಟಲ್ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ನಾಟ್ ಬಿ ಚೇಂಜ್ ಯೂನಿಲ್ಯಾಟರಲಿ ಬೈ ದ ಸೆಂಟ್ರಲ್ ಗವರ್ಮೆಂಟ್, ಬಿಕಾಸ್ if central government or any state government they want to change any of the important feature or fundamental feature of our constitution, then more than 50% of the state government they have to accept ಮಾಡಬೇಕು. 50% ಗಿಂತ ಹೆಚ್ಚಿಗೆ ಸ್ಟೇಟ್ ಗವರ್ಮೆಂಟ್ಗಳು ನಮ್ಮ ಫುಲ್ ಮೆಜಾರಿಟಿ ಇದೆ ಅಂತ ಹೇಳಿ ಲೋಕಸಭಾ ರಾಜ್ಯಸಭಾದಾಗ ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಂಡು ಕಾನ್ಸ್ಟಿಟ್ಯೂಷನ್ ಇರುವಂತ ಇಂಪಾರ್ಟೆಂಟ್ ಫೀಚರ್ಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಸೆಕ್ಯುಲರಿಸಮ್ ಆಗಿರಲಿ ಅಥವಾ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಆಗಿರಲಿ, ಯಾವ್ದ್ರ ಬಗ್ಗೆನೇ ಆಗಿರಲಿ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ, ಇದಕ್ಕೋಸ್ಕರ ನಾನು GST ಎಕ್ಸಾಂಪಲ್ ಕೊಟ್ಟು ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂತರ ನಾವು ಏನ್ ನೋಡ್ಬೋದು ಅಂದ್ರೆ ಕೋರ್ಟ್ಸ್ ಹ್ಯಾವ್ ದ ಪವರ್ ಆಫ್ ಇಂಟರ್ಪ್ರಿಟೇಷನ್. ನೋಡ್ರಿ, ಇನ್ ಅವರ್ ನೇಷನ್ ಕೋರ್ಟ್ಸ್ ಹ್ಯಾವ್ ದ ಕಂಪ್ಲೀಟ್ ಅಂಡ್ ಇಂಡಿಪೆಂಡೆಂಟ್ ಪವರ್ ಟು ಇಂಟರ್ಪ್ರಿಟ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ರಿಸಾಲ್ವ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಸ್ಟೇಟ್ ಗವರ್ನಮೆಂಟ್ಸ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್. ದಟ್ ಪವರ್ ಹ್ಯಾಸ್ ಬಿನ್ ಗಿವನ್ ಟು ಇಂಡಿಪೆಂಡೆಂಟ್ ಅಥಾರಿಟಿ ಆಫ್ ಇಂಡಿಯಾ, ದಟ್ ಈಸ್ ಜುಡಿಷಿಯರಿ. ಅರ್ಥ ಆಯ್ತಾ? ಇವೆಲ್ಲವನ್ನು ನೋಡಿದಾಗ ನಾವೇನ್ ಹೇಳ್ಬೋದು, ಇಂಡಿಯಾ ಇಸ್ ಎ ಫೆಡರಲ್ ಕಂಟ್ರಿ ಅನ್ಬೋದು. ವಾಟ್ ಮೇಕ್ಸ್ ಇಂಡಿಯಾ ಇಸ್ ಎ ಫೆಡರಲ್ ಕಂಟ್ರಿ ಅಂದ್ರೆ ಈ ಕೀ ಫೀಚರ್ಗಳನ್ನೇ ಅಪ್ಲೈ ಮಾಡಿ, ಈಗ ಹೇಳಿದ್ನಲ್ಲ ಇಂಥ ಡಿಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ಕೋಟ್ ಮಾಡಿ ಅವುಗಳನ್ನ ಅಂಡರ್ಲೈನ್ ಮಾಡಿ ಬರೆದ್ಬಿಟ್ರೆ ಈ ಪಾಯಿಂಟ್ ಸಹ ನೀವು ಅರ್ಥ ಮಾಡ್ಕೊಂಡಂತೆ. ಅರ್ಥ ಆಯ್ತಾ ಸ್ನೇಹಿತರೆ? ಇವತ್ತಿನ ಈ ಪಾರ್ಟ್ 1 ಅಥವಾ ಎಪಿಸೋಡ್ ಫಸ್ಟ್ ನಲ್ಲಿ ನಾವು ನೋಡಿದ್ದೇನು, ಮೀನಿಂಗ್ ಆಫ್ ಫೆಡರಲಿಸಮ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಫೆಡರಲ್ ಅಂಡ್ ಯೂನಿಟರಿ ಗವರ್ನಮೆಂಟ್ ಅಂಡ್ ಕೀ ಫೀಚರ್ಸ್ ಆಫ್ ಫೆಡರಲಿಸಮ್. ಇದನ್ನ ನಾವು ವಾಟ್ ಮೇಕ್ಸ್ ಇಂಡಿಯಾ ಫೆಡರಲ್ ಕಂಟ್ರಿ ಇದಕ್ಕೆ ಕಂಪೇರ್ ಮಾಡಿ ಬರೆದಿದ್ವಿ. ನಂತರ ಟೈಪ್ಸ್ ಆಫ್ ಫೆಡರೇಷನ್ಸ್ ಅಥವಾ 2 ರೂಟ್ಸ್ ಆಫ್ ಫಾರ್ಮೇಶನ್ ಆಫ್ ಫೆಡರೇಷನ್ಸ್, ಇವುಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಥರ್ಡ್ ಪಾರ್ಟ್ ನಲ್ಲಿ ಈ ಲೆಸನ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಈ ರೀತಿ ಎಲ್ಲಾ ವಿಡಿಯೋಗಳು ತಪ್ಪದೆ ನಿಮಗೆ ಸಿಗಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬೈ ಬೈ.